ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812260111 ಅಥವಾ 081922603333. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶೃಂಗೇರಿಯಲ್ಲಿ ನಡೆದ ರೋಟರಿ ಡಿಸ್ಟ್ರಿಕ್ಟ್ ಇಂಟರ್ ಕಲ್ಚರಲ್ ಸ್ಪರ್ಧೆ ರೋಟರ್ ಕ್ಯಾಲಿಯಲ್ಲಿ ಝೋನ್ 10ರ ಚಾಂಪಿಯನ್ ಆಗಿರುವ ರೋಟರಿ ಕ್ಲಬ್ ಮಿಡ್ ಟೌನ್ ಶಿವಮೊಗ್ಗವು ಒಟ್ಟು 7 ವಿಭಾಗಗಳಲ್ಲಿ ಸ್ಪರ್ಧಿಸಿ 5 ಪ್ರಮುಖ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದೆ ಎಂದು ಕ್ಲಬ್ನ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದ್ದಾರೆ. ಅನಂತರ ಮಾತನಾಡಿದ ರೋಟರಿಯನ್ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು, ಮಿಡ್ ಟೌನ್ ರೋಟರಿ ಕ್ಲಬ್ ಸಮಗ್ರ ಪ್ರಶಸ್ತಿಯನ್ನು ಗಳಿಸುವುದರ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ರೋಟರಿ ಜಿಲ್ಲೆಯ ಭರವಸೆಯ ಯುವ ನಾಯಕ ಮತ್ತು ಅಧ್ಯಕ್ಷರಾದ ರೋಟೇರಿಯನ್ ಹರ್ಷ ಬಿ ಕಾಮತ್ ಅವರ ನಾಯಕತ್ವದಲ್ಲಿ ಈ ಸಾಧನೆ ನಡೆದಿದೆ. ಮಿಡ್ ಟೌನ್ ಕ್ಲಬ್ ಕೇವಲ ಸಾಂಸ್ಕೃತಿಕ ವಲಯದಲ್ಲಿ ಅಷ್ಟೇ ಅಲ್ಲದೆ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಈಗಾಗಲೇ 121 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಎಂದು ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಶಿವಮೊಗ್ಗದ ರೋಟರಿ ಕ್ಲಬ್ ಮಿಡ್ ಟೌನ್ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಬಹಳ ಸಂತೋಷದ ವಿಷಯ. ಈಗಾಗಲೇ ನಾವು ರೋಟರಿ ವರ್ಷ 5 ತಿಂಗಳನ್ನು ಕಳೆದಿದ್ದೀವಿ. 5 ತಿಂಗಳ ಅವಧಿಯಲ್ಲಿ ಮಿಡ್ ಟೌನ್ ಕ್ಲಬ್ ಅದ್ವಿತೀಯ ಸಾಧನೆಯನ್ನ ಮಾಡಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಪಬ್ಲಿಕ್ ಇಮೇಜ್ ಎಂಬ ಒಂದು ಕಾರ್ಯಕ್ರಮದಡಿಯಲ್ಲಿ ನಮ್ಮ ಮಿಡ್ ಟೌನ್ ಕ್ಲಬ್ನವರು ನಮ್ಮ ಶಿವಮೊಗ್ಗ ನಗರ ಹಾಗೂ ಸುತ್ತಮುತ್ತಲಿನ ಕ್ಲಬ್ಬಿನ 8 ಅಧ್ಯಕ್ಷರನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮ ಮಿಡ್ ಟೌನ್ ಕ್ಲಬ್ ಅಲ್ಲಿ ನಡೆಯಿತು. ಅದಕ್ಕೆ ಬೆಕ್ಕಿನಕಲ್ ಮಠದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಡಾಕ್ಟರ್ ಸೌಮ್ಯ ಮಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಗೆ ಬೆಸ್ಟ್ ಕಾರ್ಯಕ್ರಮ, ಬೆಸ್ಟ್ ಪ್ರೋಗ್ರಾಮ್ ಇನ್ ಪಬ್ಲಿಕ್ ಇಮೇಜ್ ಅಂತ ಹೇಳಿ ಪ್ರಥಮ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅದೇ ರೀತಿ ನಮಗೆ ರೋಟರಿಗೆ ಮೂಲಭೂತ ಆಸ್ತಿ ಇರ್ತಕ್ಕಂಥದ್ದು ಮೆಂಬರ್ಶಿಪ್ ಡೆವಲಪ್ಮೆಂಟ್. ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಲ್ಲಿ ಕೂಡ ನಮ್ಮ ಮಿಡ್ ಟೌನ್ ಕ್ಲಬ್ ಅಗ್ರಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಪ್ರತಿ ವರ್ಷ ಒಂದು ಝೋನಲ್ ಸ್ಪೋರ್ಟ್ಸು ಮತ್ತು ಝೋನಲ್ ಕಲ್ಚರಲ್ ಇವೆಂಟ್ ಅನ್ನು ಇಟ್ಟಿರ್ತಾರೆ. ಈ ಝೋನಲ್ ಕಲ್ಚರಲ್ ಇವೆಂಟ್ ಅಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಮಟ್ಟದ ಈ ಒಂದು ಪಂದ್ಯಾವಳಿಗೆ ನಮ್ಮ ಈ ಮಿಡ್ ಟೌನ್ ಕ್ಲಬ್ ಆಯ್ಕೆಯಾಗಿ ಅಲ್ಲಿ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಒಬ್ಬ ಅಸಿಸ್ಟೆಂಟ್ ಗವರ್ನರ್ ಆಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಕ್ಲಬ್ಬಿನ ನಾಯಕತ್ವವನ್ನು ವಹಿಸಿಕೊಂಡಾಗ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾವೆ ಅನ್ನೋದಕ್ಕೆ ಈ ವರ್ಷ ಬಹಳ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ 5 ತಿಂಗಳಲ್ಲಿ ಒಂದು ದಿನಾನೂ ಪುರ್ಸತ್ ಕೊಡದೆ ಕ್ಲಬ್ ಅನ್ನು ಮುಂದುವರಿಸಿಕೊಂಡು ಹೋಗುವಂತಹ ಹರ್ಷ ಕಾಮತ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ 41 ವರ್ಷದ ಕ್ಲಬ್ ನಲ್ಲಿ ಸುಮಾರು ಇಲ್ಲಿಯ ತನಕ 5 ತಿಂಗಳಲ್ಲಿ 121 ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡಿದ್ದಾರೆ. ಅದರ ಸುಮಾರು ವ್ಯಾಲ್ಯೂ 27 ಲಕ್ಷಕ್ಕಿಂತ ಹೆಚ್ಚು, 27-28 ಲಕ್ಷದಷ್ಟು ವ್ಯಾಲ್ಯೂ ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದಲ್ಲದೆ ದಿನಕ್ಕೊಂದು ಕಾರ್ಯಕ್ರಮದ ವೇಗದಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಬೇಕು ಆ ಕಾರ್ಯಕ್ರಮಗಳನ್ನ ಅಗತ್ಯವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದರ ಫಲಾನುಭವಿಗಳು ಸುಮಾರು ನಾವು ಅಂದಾಜು ಮಾಡಿದ ಪ್ರಕಾರ ಹತ್ತಿರ ಒಂದು 13,000 ಫಲಾನುಭವಿಗಳು ಅದಕ್ಕೆ ಬರ್ತಾ ಇದ್ದಾರೆ. ಇದನ್ನ ಯಾರ್ಯಾರಿಗೆ ತಲುಪಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಈಗಾಗಲೇ ಹೇಳಿದ ಪ್ರಕಾರ ಪಬ್ಲಿಕ್ ಇಮೇಜ್ ನಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು. ಇದಕ್ಕೆ ನಿಮ್ಮ ಸಹಕಾರನೂ ಬಹಳ ಚೆನ್ನಾಗಿದೆ. ಯಾಕಂದ್ರೆ ನಾವು ಪ್ರಾರಂಭದಿಂದನೂ ನಮ್ಮ ಇನ್ಸ್ಟಾಲೇಷನ್ ದಿವಸದಿಂದ ಪ್ರಾರಂಭ ನೋಡಿದೀವಿ. ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬಹಳಷ್ಟು ನಮಗೆ ಪ್ರಚಾರಗಳನ್ನ, ನಮ್ಮ ಕಾರ್ಯಕ್ರಮಗಳನ್ನ, ಪಬ್ಲಿಕ್ಕಿಗೆ ಅವೇರ್ನೆಸ್ ಗಳನ್ನ ಮಾಡ್ತಾ ಇದ್ದೀನಿ.
ಇದರಿಂದಾಗಿ ನಮ್ಮ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಡೀತಾ ಇದ್ದಾವೆ. ಇದೇ ರೀತಿ ನಮ್ಮಲ್ಲಿ ಪ್ರತಿ ಶುಭೋದಯ. ಈಗಾಗಲೇ ರೋಟರಿ ಜಿಲ್ಲೆಯಿಂದ 4 ರೆವಿನ್ಯೂ ಜಿಲ್ಲೆಗಳನ್ನು ಒಳಗೊಂಡ ಒಂದು ರೋಟರಿ ಜಿಲ್ಲೆ. ಇದಕ್ಕೆ ಒಂದು ಸಂಖ್ಯೆ ಇದೆ 3182. ಇದರ ನಾಯಕತ್ವ ವಹಿಸಿರೋರು ಜಿಲ್ಲಾ ಗವರ್ನರ್ ಅಂತ ಕರಿತೀವಿ. ನಮಗೆಲ್ಲ ಸ್ಟೇಟ್ಗೆ ಗವರ್ನರ್ ಇದ್ದರೆ ನಮಗೆ ರೋಟರಿ ಜಿಲ್ಲೆಗೆ ಒಬ್ಬರು ಗವರ್ನರ್ ಇರ್ತಾರೆ. ರೋಟರಿ ಹಲವಾರು ಕಾರ್ಯಕ್ರಮಗಳು ಪ್ರಪಂಚದಾದ್ಯಂತ ಹಮ್ಮಿಕೊಂಡಿರೋವು. ಅವೆಲ್ಲ ಯುನಿಕ್ ಆಗಿದೆ, ಸೇವಾ ಮನೋಭಾವ ಆಗಿದೆ. ಸಮಾಜದಲ್ಲಿ ಕೊನೆಯ ಬದಲಾವಣೆ ತರುವ ಹಂತದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಹಾಗೆಯೇ ನಮ್ಮ ಜಿಲ್ಲಾ ನಾಯಕರದ್ದು ಒಂದು ಆಶಯ ಇರ್ತದೆ. ಯಾವುದೇ ಒಂದು ನಾಯಕರು ಜಿಲ್ಲಾ ನಾಯಕರಾದಾಗ ಅವಧಿ 1 ವರ್ಷ ಇರ್ತದೆ. ಪೂರ್ವಭಾವಿಯಾಗಿ ಅವರು 2.5 ವರ್ಷದಿಂದ ಸಿದ್ಧತೆಗಳನ್ನು ನಡೆಸಿರ್ತಾರೆ. ಅವರ ಆಶಯದಂತೆ ಈ ಸರಿ 4 ನಮಗೆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಅಂತ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಟ್ರಾಫಿಕ್ ಸೇಫ್ಟಿ ಅಂದರೆ ನಾವು ರೋಡ್ ಸೇಫ್ಟಿ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದೊಂದು, ಇನ್ನೊಂದು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಹೆಚ್ಚಿದಾಗಿ ಎಲ್ಲದಕ್ಕಿಂತ ಹೆಚ್ಚಿದಾಗಿ ನಾವು 7 ಏರಿಯಾ ಫೋಕಸ್ ನಾವು ರೋಟರಿಯಲ್ಲಿ ಏನು ಅಳವಡಿಸ್ಕೊಂಡಿದ್ದೀವಿ ಪ್ರಾಕೃತಿಕ ಸಂಬಂಧಪಟ್ಟು ಅಂದರೆ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಈ 4 ಪ್ರಾಜೆಕ್ಟ್ಗಳನ್ನ ನಮ್ಮ ಜಿಲ್ಲಾ ಗವರ್ನರು ಈ ಸರಿ ಅವರ ಇಚ್ಛೆಯಂತೆ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರಿಗೆ ಆದೇಶ ನೀಡಿದ್ದಾರೆ. ಅದರಂತೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಈ ವಿಚಾರಗಳಿಗೆ ಜಿಲ್ಲಾ ಪ್ರಾಜೆಕ್ಟ್ ವಿಚಾರಕ್ಕೆ ನನ್ನನ್ನು ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದಾರೆ. ನಾವು ಈಗಾಗಲೇ 2-3 ಕಾರ್ಯಕ್ರಮಗಳನ್ನ ಹಾಗೆ ಮಾಡಿ ಉತ್ತಮ ಸಂಖ್ಯೆಯಲ್ಲಿ ನಡೆದಿರುವಂತಹ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಆತ್ಮೀಯವಾದ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂತೆ ಈಗಾಗಲೇ ಸಾಕಷ್ಟು ರಿಪೀಟ್ ಆಯಿತು. ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ಸಾರ್ವಜನಿಕ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಮ್ಮ ರೋಟರಿ ಮಿಡ್ ಟೌನ್ ಈಗಾಗಲೇ ಎಲ್ಲ ಪ್ರಾಕಾರಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರಬಹುದು. ಅದರಂತೆ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಹೇಳ್ಬೋದು ಶಿವಮೊಗ್ಗ. ಇಲ್ಲಿ ಸಾಂಸ್ಕೃತಿಕವಾಗಿ ಕಳೆದ 42 ವರ್ಷಗಳಿಂದ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಸಾಕಷ್ಟು ಇನ್ವಾಲ್ವ್ ಆಗ್ತಾ ಇದ್ದೇವೆ. ಈ ಸಲದ ಒಂದು ಸ್ಪೆಸಿಫಿಕ್ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಕರೆಯುತ್ತಿರುವ ಇಂಪಾರ್ಟೆನ್ಸ್ ಹಾಗೂ ಮೂಲೋದ್ದೇಶ ಏನಂತಂದರೆ, ನಮ್ಮ ದೇಶದ ಅತ್ಯುತ್ತಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಒಂದಾದಂತಹ ಹೆಸರುವಾಸಿ ಶೃಂಗೇರಿಯಲ್ಲಿ ನಡೆದಂತಹ ಮೊನ್ನೆ ಒಂದು ಈ ಜಿಲ್ಲಾ 318 ಅಂತ ಏನಿದೆ, ಈ ಜಿಲ್ಲಾ ಮಟ್ಟದ ಒಂದು ಸಾಂಸ್ಕೃತಿಕ ಸ್ಪರ್ಧೆಯ ಫೈನಲ್ ಸ್ಟೇಜಸ್ ಅಲ್ಲಿ ನಡೀತು. ಆ ಒಂದು ಸ್ಪರ್ಧೆಗಳಲ್ಲಿ ನಮ್ಮ ರೋಟರಿ ಮಿಡ್ ಟೌನ್ ಇಲ್ಲಿ ವಲಯ ಮಟ್ಟದ ವಿಜೇತರಾಗಿ ಹೊರಹೊಮ್ಮಿದ್ವಿ. ಹಾಗಾಗಿ ನಾವು ಅಲ್ಲಿಗೆ ಹೋಗಬೇಕಾಯಿತು. ಅಲ್ಲಿನ 9 ಪ್ರಾಕಾರಗಳಲ್ಲಿ ನಾವು 7 ಪ್ರಾಕಾರಗಳಲ್ಲಿ ನಾವು ಸ್ಪರ್ಧೆಗಳನ್ನು ಮಾಡಿದ್ವಿ. ಅಲ್ಲಿ ನೆರೆದಂತಹ ಜನ ನಿಜವಾಗ್ಲೂ ಸಾಂಸ್ಕೃತಿಕವಾಗಿ ಸಾಕಷ್ಟು ಪ್ರಬುದ್ಧರು ಹೌದು, ಹಾಗೂ ಸುತ್ತಮುತ್ತಲಿನ ಅಲ್ಲಿನ ರೊಟೇರಿಯನ್ಸ್ ಅಲ್ಲದೆ ಅಲ್ಲಿನ ಸಾರ್ವಜನಿಕರು ಸಹ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. 2 ವೇದಿಕೆಗಳಲ್ಲಿ ಸಮಾನ ಸಮಯದಲ್ಲಿ ನಡೀತು ಬೇರೆ ಬೇರೆ ಈವೆಂಟ್ಸ್ಗಳು. ಅಂದಿನ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೆಸರಾಂತ ಎಜುಕೇಷನಿಸ್ಟ್ ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಐಕಾನ್ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಅವತ್ತು ಉದ್ಘಾಟನೆ ಮಾಡಿದರು. ಬಹಳ ಸಮಯೋಚಿತವಾದ ಕೆಲವು ಸಲಹೆಗಳನ್ನು ಹಾಗೂ ನಮಗೆ ಸಾಕಷ್ಟು ಪ್ರೇರಣೆ ಸಿಗುವಂತಹ ಕೆಲವು ಮಾತುಗಳನ್ನು ಅವರು ಆಡಿ ಅಂದಿನ ಕಾರ್ಯಕ್ರಮಕ್ಕೆ ಹೊಸ ನಾಂದಿ ಹಾಕಿದ್ರು ಅಂತಲೇ ಹೇಳ್ಬೋದು. ಅಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಕಾರಗಳಲ್ಲಿ ಜಿಲ್ಲೆಯ ಎಲ್ಲ ಇದು ಪರ್ಟಿಕ್ಯುಲರ್ಲಿ ನಾವೆಲ್ಲ ಬಹಳ ವರ್ಷಗಳಿಂದ ಅಬ್ಸರ್ವ್ ಮಾಡ್ದಂಗೆ ಸೌತ್ ಕೆನರಾ ಕಡೆ ದಕ್ಷಿಣ ಕನ್ನಡದ ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸ್ಪರ್ಧಿಸ್ತಾರೆ. ಅವರ ಉಮೇದು ಉತ್ಸಾಹ ತುಂಬ ಜೋರಾಗಿರುತ್ತೆ. ಆದರೆ ಈ ಸಲದ ಒಂದು ಡಿಫ್ರೆನ್ಸ್ ಅಂತಂದರೆ ನಮ್ಮ ಶಿವಮೊಗ್ಗೆಯ ಈ ವಲಯ ಹತ್ತಿರ ಸ್ಪರ್ಧಿಗಳು ತುಂಬ ಉತ್ಸಾಹದಿಂದ ಭಾಗವಹಿಸಿ ಇಲ್ಲಿಂದ ಸಾಕಷ್ಟು ಪ್ರಾಪರ್ಟೀಸ್, ಈಗ ಏನಂದರೆ ಡ್ರಾಮಾಸು ಬೇರೆ ಬೇರೆ ಇವೆಂಟ್ಸ್ಗಳಿಗೆ ಇಲ್ಲಿಂದನೇ ಎಲ್ಲ ಸಾಮಾನುಗಳು ನಾವು ಕಟ್ಕೊಂಡು ಹೋಗಬೇಕು. 2-3 ದೊಡ್ಡ ವೆಹಿಕಲ್ಗಳಲ್ಲಿ ಸಾಕಷ್ಟು ಕಾರುಗಳಲ್ಲಿ ಎಲ್ಲರೂ ಹೋದ್ವಿ. ಬೆಳಗ್ಗೆ 5:30-6 ಗಂಟೆಗೆ ಇದ್ಬಿಟ್ಟು ಅವತ್ತು ರಾತ್ರಿ 9:30-10 ಗಂಟೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ತನಕ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತುಂಬ ಹೆಸರಾಂತ ಜಡ್ಜಿಗಳು, ಅಲ್ಲಿ ನುರಿತ ತೀರ್ಪುಗಾರರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀರ್ಪುಗಳನ್ನು ತುಂಬ ನ್ಯಾಯೋಚಿತವಾಗಿ ಕೊಟ್ಟರು ಅನ್ನೋದು. ಅಂದಿನ ಸ್ಪರ್ಧೆಗಳಲ್ಲಿ ಮೊಟ್ಟ ಮೊದಲಿಗೆ ಒಂದು ಗ್ರೂಪ್ ಡ್ಯಾನ್ಸ್, ಸಮೂಹ ನೃತ್ಯ ಅಂತಿರುತ್ತೆ. ಈ ಸಮೂಹ ನೃತ್ಯದಲ್ಲಿ ನಮ್ಮಲ್ಲಿನ ಎಲ್ಲ ಆ್ಯನ್ಸ್ಗಳು ಅಂದರೆ ಮಹಿಳಾ ಸದಸ್ಯರು ಏನಿದ್ದಾರೆ ಅವರುಗಳು ಮಕ್ಕಳು ಇದನ್ನು ತುಂಬ ಉತ್ಸಾಹದಿಂದ ಇದು ಮಾಡಿದ್ರು. ಯಾಕೆಂದರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಶೃಂಗೇರಿಯ ಮಠದ ಒಂದು ಚಂದ್ರಮೌಳೀಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಸಹ ಆ ನೃತ್ಯವನ್ನು ಪ್ರದರ್ಶನ ಕೊಟ್ಬಿಟ್ಟು ಬಂದರು. ಅದೊಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ನಮ್ಮದು. ಆ ಸಮೂಹ ನೃತ್ಯದಲ್ಲಿ ಹಾಗೂ ಒಂದು ಸೋಲೋ ಡ್ಯಾನ್ಸ್ನಲ್ಲಿ ಡಾಕ್ಟರ್ ಅಕ್ಷತಾ ಓಕಳೆ ಅಂತಂದ್ಬಿಟ್ಟು ಸೋಲೋ ಡ್ಯಾನ್ಸ್ನಲ್ಲಿ ಇವರಿಬ್ಬರಿಗೆ ಪ್ರಥಮ ಸ್ಥಾನ ಬಂದು
ನಾವು ವಿಜೇತರಾದ್ವಿ. ಆನಂತರ 2 ಸ್ಥಾನಗಳಲ್ಲಿ ನಮಗೆ ಸೆಕೆಂಡ್ ಪ್ರೈಸಸ್ ಬಂತು. ಮೊದಲನೆಯದು ಜಾನಪದ ಗೀತೆ, ಹಾಗೂ ಅದರಲ್ಲಿ ನಮ್ಮ ಮೆಂಬರ್ ಆದಂಥ ರೋಟೇರಿಯನ್ ಉಜ್ವಲ ರವಿ ಅವರು ಪ್ರಥಮ 2ನೇ ಸ್ಥಾನ ತಗೊಂಡ್ರು. ಆನಂತರ ಆನಂದಯ್ಯರವರು ಮೇಲ್ ವಿಭಾಗದಲ್ಲಿ, ಪುರುಷ ವಿಭಾಗದಲ್ಲಿ ಸೋಲೋ ಸಾಂಗು, ಅದರಲ್ಲಿ ಅವರಿಗೆ ಪ್ರಥಮ ಸ್ಥಾನ ಬಂತು, ದ್ವಿತೀಯ ಸ್ಥಾನ ಬಂತು. ಆನಂತರ ನಮ್ಮ ಒಂದು ಸ್ಕಿಟ್ ಅಂತೇನೋ ಎಕ್ಸಿಬಿಷನ್ ಇತ್ತು, ನಮ್ಮ ಪರ್ಟಿಕ್ಯುಲರ್ಲಿ ಎಲ್ಲ ನಡೆಯುತ್ತಿರುವಂತಹ ಒಂದು 15 ಜನ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಪ್ರಹಸನಗಳದ್ದು. ಆ ಕಿರು ಪ್ರಹಸನದಲ್ಲಿ ನಮಗೆ 3ನೇ ಸ್ಥಾನ ಬಂತು. ಸಾಧಾರಣ 7 ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, 5 ಇವೆಂಟ್ಗಳಲ್ಲಿ ನಾವು ಈ ಸ್ಥಾನಗಳಲ್ಲಿ ಗಳಿಸಿ ಇಡೀ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ವಿಜೇತರಾಗಿ ಹೊರಹೊಮ್ಮಿದ್ವಿ. ಅವತ್ತಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ನಡೀತು. ಶೃಂಗೇರಿಯ ಕ್ಲಬ್ಬು ಅವತ್ತಿನ ಅತಿಥೇಯ ಕ್ಲಬ್ ಆಗಿ ಭಾಗವಹಿಸಿದ್ರು. ಅವರು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು. ಅಲ್ಲಿ ಬಹಳಷ್ಟು ಸಂಸ್ಥೆಯ ಸದಸ್ಯರು, ಆಮೇಲೆ ಈ ಜಿಲ್ಲೆಯ ಪಾಸ್ಟ್ ಗವರ್ನರ್ಸು ಇವರೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಬೆಳಕನ್ನು ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೀತು. ಈ ಕಾರ್ಯಕ್ರಮಗಳೆಲ್ಲ ನಾವು ನಿಮ್ಮೆದುರುಗಡೆ ಯಾತಕ್ಕೆ ಹೇಳ್ಕೊಳ್ತಿದ್ವಿ ಅಂದರೆ, ಒಂದು ನಮಗೆ ಹೆಮ್ಮೆ, ಕಳೆದ 42 ವರ್ಷಗಳಲ್ಲಿ ಈ ನಮ್ಮ ರೋಟ್ರಿ ವಲಯ 10 ಅಂತೇನಿದೆ, ಇದು ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ ಆಗಿದ್ದು ಒಂದು ಸಲ ಮಾತ್ರ, 2019ರಲ್ಲಿ. ಆನಂತರ ನಮ್ಮ ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಏನಾಗಿದೆ, ಇದು ಈ ಒಂದು ಟೋಟಲ್ ಜಿಲ್ಲಾ ಮಟ್ಟದ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಇದು ಪ್ರಥಮ ಸಲ. ಈ ಒಂದು ಸ್ಪರ್ಧೆಗಳಲ್ಲಿ ನಾವು ವಿಜೇತರಾಗಿದ್ದು ನಿಮ್ಮ ಎದುರುಗಡೆ ನಮ್ಮನ್ನು ತೋರ್ಪಡಿಸ್ಕೊಡ್ತಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ ನಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆ ಆಗಿರಲಿ, ನಾವು ನಡೆಸಿಕೊಂಡು ಬರ್ತಾ ಇರುವಂಥ ಸಮುದಾಯ ಸೇವಾ ಚಟುವಟಿಕೆಗಳನ್ನ ಸಾಕಷ್ಟು ಜನ ಈ ಸಮಾಜಮುಖಿ ಕಾರ್ಯಗಳನ್ನು ಸಮಾಜಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ಅಗ್ರಣ್ಯವಾಗಿದೆ.